ಹಾಯ್ ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ಡೈಲಿ ರೊಟೀನಲ್ಲಿ ಡಯಟ್ ಹೇಗೆ ಅಪ್ಲೈ ಮಾಡ್ಕೋತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಫಸ್ಟು ನಾವು 1 ಲೋಟ ನೀರನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ನೀರು ಚೆನ್ನಾಗಿ ಕಾಯ್ತಾ ಇದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಒಂದೆರಡು ಕುದಿ ಬಂದ ತಕ್ಷಣ ಇದನ್ನು ಗ್ಲಾಸಿಗೆ ಹಾಕ್ಕೊಳ್ಳೋಣ. ನೋಡಿ, ನೀರು ಚೆನ್ನಾಗಿ ಕಾಯ್ದಿದೆ. ಈಗ ಈ ನೀರಿಗೆ ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ಇಷ್ಟೇ. ಬೆಳಗ್ಗೆ ಟೈಮು ಇದೊಂದು ಲೋಟ ನೀರು ಕುಡ್ಕೊಂಡು ನೀವು ವಾಕಿಂಗು ಅಥವಾ ಎಕ್ಸಸೈಸು ಒಂದು ಹಾಫ್ ಆನ್ ಅವರು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವಾಕಿಂಗ್ ಎಕ್ಸಸೈಸನ್ನು ಮಾಡ್ಕೊಳ್ಳಿ. ಇದನ್ನು ಕುಡಿದ ನಂತರ ನೀವು ಎಕ್ಸಸೈಸ್ ಅಥವಾ ವಾಕಿಂಗನ್ನು ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ರೀ. ನನಗೆ ಈ ರೀತಿ ಮಾಡಿದ್ಮೇಲೆ ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ನಾನು ಇವತ್ತು ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಒನ್ ಟೈಮ್ ನಾನು ಮಾಡೋವಂಥ ಡೈಲಿ ರೊಟೀನನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಈ ನಿಂಬೆ ಹಣ್ಣಿನ ನೀರಿನ ಜೊತೆ ನೀವು ಬೇಕಾದರೆ 1 ಸ್ಪೂನಷ್ಟು ಹನಿನ, ಜೇನುತುಪ್ಪನ ಬೇಕಾದರೆ ಆ್ಯಡ್ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗೋರು, ತೂಕನ ಇಳಿಸ್ಬೇಕು, ಹಾಗೆ ಡಯಟ್ ಮಾಡಬೇಕು ಅನ್ನೋರು ಬೆಳಗ್ಗೆನೇ ಎದ್ದು ಒಂದು ಗ್ಲಾಸ್ ಬಿಸಿನೀರು ಜೊತೆಗೆ ನಿಂಬೆಹಣ್ಣನ್ನ ಹಿಂಡ್ಕೊಂಡು ಕುಡಿದು ಒಂದು 30 ಮಿನಿಟ್ಸು ಮನೆ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಮಾಡೋದು, ಅಥವಾ ಮನೆ ಕೆಲಸ ಮಾಡದೇ ಇರೋವಂಥವ್ರು ಎಕ್ಸಸೈಸು ಅಥವಾ ವಾಕಿಂಗನ್ನು ಒಂದು 30 ಮಿನಿಟ್ಸ್ ಮಾಡ್ಕೊಂಡಾದಮೇಲೆ ರಾಗಿ ಗಂಜಿನ ಕುಡಿಬೇಕು. ಸೊ ರಾಗಿ ಗಂಜಿಗೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಇದರಿಂದ ಸ್ವಲ್ಪ ಬಿಸಿನೀರನ್ನು ತೊಗೋಬೇಕೀಗ. ಬಿಸಿನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೀರಿಗೆ ಚೆನ್ನಾಗಿ ಕುದೀತಾ ಇದೆ. ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿರೋಂಥ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದನ್ನು ಈ ಬಿಸಿನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಕುದ್ದು ಸ್ವಲ್ಪ ಹಾಗೆ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಇದನ್ನು ಇಳಿಸಿ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಇದೊಂದು ಸ್ವಲ್ಪ ಕುದಿಯೋ ಗಂಟ ಇಲ್ಲಿದ್ದು ಒಂದು ಗ್ಲಾಸಿಗೆ ಫಿಲ್ಟ್ ಮಾಡಿಕೊಂಡು ಮೊಸರನ್ನ ಹಾಕಿ ಬೇರೆ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು, ಅಥವಾ ಆಫೀಸಿಗೆ ರೆಡಿ ಆಗೋರು ರೆಡಿಯಾಗಿ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮೊಸರು ಜೊತೆಗೆ ಕುಡಿದ್ರೆ ಮುಗೀತು. ಡೈಲಿ ರಾಗಿ ಅಂಬ್ಲಿನೇ ಕುಡಿಯೋಕ್ಕಾಗಲ್ಲ ಅನ್ನೋರು ಒಂದಿನ ಇಡ್ಲಿ ಜೊತೆಗೆ ಸಾಂಬಾರು ಅಥವಾ ಚಟ್ನಿನ ಯೂಸ್ ಮಾಡ್ಬೋದು. ಡಯಟ್ ಮಾಡಿ ನಾನು ತೂಕ ಇಳಿಸಲೇಬೇಕು ಅನ್ನೋವಂಥವ್ರಿಗೆ ಈ ಟಿಪ್ಸು. ಸೊ ಇಡ್ಲಿ ಒಂದು 3-4 ಹೊಟ್ಟೆ ತುಂಬಾ ತಿನ್ನಬೇಕು. ಯಾವಾಗಲೂ ಅರ್ಧಂಬರ್ಧ ಹೊಟ್ಟೆ ತಿಂದರೆ ನಾವು ಡಯಟ್ ಮಾಡ್ತೀವಿ, ಸಣ್ಣ ಆಗ್ತೀವಿ ಅಂತ ಅಲ್ಲ. ಹೊಟ್ಟೆ ತುಂಬ ತಿನ್ನಬೇಕು, ಆದರೆ ಒಳ್ಳೆ ಫುಡ್ಡನ್ನು ತಿನ್ನಬೇಕು ಅಷ್ಟೇ. ಈ ಜಂಕ್ ಫುಡ್ಸನ್ನೆಲ್ಲ ಅವಾಯ್ಡ್ ಮಾಡಿ ರೈಸ್ ಐಟಮನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ. ಸೊ ಅದಕ್ಕೆ ತೂಕ ಇಳಿಸಲೇಬೇಕು ಅಂತ ಹಠ ತೊಟ್ಟಿರೋರು ಈ ರಾಗಿ ಅಂಬ್ಲಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ಈ ರೀತಿಯೇ ಮಾಡಿ ರಿಸಲ್ಟನ್ನ ತೊಗೊಂಡೆ. ಅದಕ್ಕೆ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೂ ಯಾರಿಗಾದರೂ ಈ ಥರ ಒಂದು ಟಿಪ್ಸನ್ನು ಫಾಲೋ ಮಾಡಿ ವೆಯ್ಟ್ ಲಾಸ್ ಆಗಿದೆ, ನನಗೆ ರಿಸಲ್ಟ್ ಸಿಕ್ಕಿದೆ ಅನ್ನೋವಂಥವ್ರು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ ವಿತಿನ್ 30 to 40 ಡೇಸಲ್ಲಿ. ಇದಾಗಿದೆ. ಸೊ ನಮ್ಮ ದೊಡ್ಡವ್ರು ಹೇಳಿರೋ ಹಾಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಹಾಗೆ ಇದನ್ನು ಡಯಟ್ ಮಾಡೋರೇ ಬಳಸಬೇಕು ಅನ್ನೋದೇನಿಲ್ಲ. ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರವರೆಗೂ ಸಹ ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಈ ಬೇಸಿಗೆಗೆ ಇದು ತಂಪು ಕೂಡ ಆಗಿದೆ. ಹಾಗಾಗಿ ಇದನ್ನು ಬಳಸಿದ್ರೆ ಎಲ್ರಿಗೂ ಒಳ್ಳೆಯದು. ಇದಾಗಿದೆ. ಇದನ್ನು ಬೇರೆ ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ರಾಗಿ ಗಂಜಿ ರೆಡಿಯಾಗಿದೆ. ಆರೋಗ್ಯವೇ ಭಾಗ್ಯ, ಅನಾರೋಗ್ಯವೇ ದೌರ್ಭಾಗ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಆರೋಗ್ಯನ ಕಾಪಾಡ್ಕೊಳ್ಳಿ. ಅನಾರೋಗ್ಯನ ಬಿಡಬೇಕು ಅಂದರೆ ನಾವು ಈ ಥರದನ್ನೆಲ್ಲ ಬಳಸಬೇಕು. ಸೊ ಈ ರಾಗಿ ಗಂಜಿಗೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಅಷ್ಟೇ ಫ್ರೆಂಡ್ಸ್. ಇದು ನಾನು ಡೈಲಿ ಮಾಡ್ತಕ್ಕಂತಹ ಒಂದು ರೊಟೀನು. ಬಿಸಿನೀರಾದಮೇಲೆ ಇದೊಂದು ಗ್ಲಾಸ್ ರಾಗಿ ಅಂಬಲಿ ಕುಡ್ಕೊಂಡು ಕೆಲಸನ ಶುರು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ವೆಯ್ಟ್ ಲಾಸ್ ಮಾಡಿದ್ದೀರಾ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.